ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಧಾರಾವಾಹಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬೋಣ ಬನ್ನಿ. ಅಲ್ಲಿವರೆಗೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ಇಲ್ಲಿ ದೇವಿ ಶಿವು ಅವ್ರ ಮೇಲೆ ಮೈ ಮೇಲೆ ಬಂದಿರ್ತಾರೆ. ಆಗ ಪಾರು, ಅಮ್ಮ ದೇವಿ, ನಂಗೇನು ದಾರಿ ಕಾಣಿಸ್ತಿಲ್ಲ, ನೀನೇನಾದ್ರೂ ಮಾಡಿ ದಾರಿ ತೋರ್ಸಮ್ಮ ಅಂತ ಪಾರು ಕೇಳ್ತಾರೆ. ಆಗ ದೇವಿ, ಹೌದು, ನಾನು ಖಂಡಿತವಾಗ್ಲೂ ನಿನ್ ದಾರಿ ತೋರಿಸ್ತೀನಿ, ಬಂದಿರೋದು ಮುಂದೆ ನೀನ್ ನಡೆಸ್ಕೊಂಡು ಹೋಗ್ತೀಯ ಅಲ್ವಾ ಅಂತ ದೇವಿ ಕೇಳ್ತಾರೆ. ಆಗ ಪಾರು ಅಂತ ಕೈ ಮುಗಿತಾರೆ. ಆಗ ಶಿವು ಅಂದ್ರೆ ದೇವಿ, ನೀನು ನಿನ್ ಗಂಡನ ತಾಯಿನ ಹುಡುಕ್ತಿದ್ಯಾ ಅಲ್ವಾ ಅಂತ ಕೇಳ್ತಾರೆ. ಅವರು ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಆಗ ಪಾರುಗೆ ತುಂಬಾನೇ ಶಾಕ್ ಆಗುತ್ತೆ. ಆಗ ಪಾರು, ದೇವಿ ನೀನೇನ್ ಹೇಳ್ತಿದ್ಯಾ, ನೀನೇನ್ ಮಾತಾಡ್ತಿದ್ಯಾ ಹೇಳು ಅಂತ ತುಂಬಾನೇ ಶಾಕ್ ಆಗ್ತಾರೆ. ಆಗ ಶಿವು ಅಂದ್ರೆ ದೇವಿ ಜೋರಾಗಿ ನಗ್ತಾರೆ. ಶಾರದಾ ಅಂತ ಜೋರಾಗಿ ಕಿರ್ಚ್ಕೊಂತಾರೆ. ಆಗ ಶಾರದಾ ಅವ್ರಿಗೆ ಒಳಗಡೆನೆ ಭಯ ಆಗ್ತಾ ಇರುತ್ತೆ. ದೇವಿ, ಏನಿದು, ನೀನು ಇಷ್ಟು ದಿನ ಹುಡುಕ್ತಿದೆ ಅಲ್ವಾ, ಬೇರೆ ಯಾರು ಅಲ್ಲ, ನಿನ್ ಗಂಡನ ತಾಯಿ, ಇವಳೆ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡ ಶಾರದಮ್ಮಂಗೆ ತುಂಬಾನೇ ಶಾಕ್ ಆಗುತ್ತೆ. ಆಗ ಶಾರದಾ ಅವರು, ಇಷ್ಟು ದಿವಸ ಮುಚ್ಚಿಟ್ಟಿದೆ ಸತ್ಯ, ದೇವಿ ನೀನೇ ಹೇಳ್ಬಿಟ್ಯಾ ಅಂತ ತುಂಬಾನೇ ಮನ್ಸಲ್ಲಿ ಭಯ ಪಡ್ಕೊಂತಾರೆ. ಆಗ ಪಾರು ಅವರು, ಅಯ್ಯೋ ಇವರೇನಾ ಅಂತ ಹೇಳ್ಬಿಟ್ಟು ಅವ್ರ ಮುಖ ನೋಡ್ಬಿಟ್ಟು ತಲೆ ಅಲ್ಲಾಡಿಸ್ತಾರೆ. ಆಗ ಶಾರದಮ್ಮನು ಕೂಡ ಹೌದು ನಾನೇ ಅಂತ ಹೇಳ್ಬಿಟ್ಟು ತಲೆ ಅಲ್ಲಾಡಿಸ್ತಾರೆ. ಆಗ ಪಾರುಗೆ ತುಂಬಾನೇ ಖುಷಿ ಆಗುತ್ತೆ. ಅಯ್ಯೋ, ಮನೆ ಹತ್ರನೇ ಇಟ್ಕೊಂಡು ಎಲ್ಲೆಲ್ಲ ಹುಡುಕಾಡ್ತಿದ್ದೀನಲ್ಲ ನಾನು. ಆಗ ಮಾದಪ್ಪ ಕೂಡ ಅಲ್ಲಿಗೆ ಬರ್ತಾರೆ. ಆರತಿ ಮಾಡಿ ಆ ದೇವಿಗೆ ಶಿವುಗೆ ಕೈ ಮುಗಿತಾರೆ. ಆಗ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ನೀನು ನಿನ್ ಮಕ್ಕಳ ಜೊತೆ ಆಗಿರೋ ಹಾಗೆ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ದೇವಿ ಅಲ್ಲಿಂದ ಹೋಗ್ತಾರೆ. ಅದನ್ನ ಕೇಳಿಸ್ಕೊಂಡ ಶಾರದಮ್ಮ ಅವರು ತುಂಬಾನೇ ಖುಷಿ ಪಡ್ತಾರೆ. ಆಗ ಶಾರದಮ್ಮ ಅವರು, ಅಯ್ಯೋ ಖಂಡಿತವಾಗ್ಲೂ ಶಿವು ನನ್ನನ್ನ ಒಪ್ಕೊಂತಾನ, ಶಿವು ನನ್ನನ್ನ ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ ಅಂತ ಶಾರದಮ್ಮ ಅವ್ರು ಹೇಳ್ತಾರೆ. ಆಗ ಪಾರು ಅವರು, ಅಯ್ಯೋ ಇಷ್ಟು ದಿವಸ ನಾವು ನಿಮ್ಗೋಸ್ಕರ ಎಲ್ಲೆಲ್ಲೆಲ್ಲ ಹುಡುಕಾಡಿದೀವಿ, ಖಂಡಿತವಾಗ್ಲೂ ಇನ್ಮೇಲೆ ನೀವು ಸಿಕ್ಕಾಯ್ತು, ಖಂಡಿತವಾಗ್ಲೂ ನೀವು ದೂರ ಆಗೋ ಮಾತೇ ಇಲ್ಲ, ಇನ್ಮೇಲೆ ನಿಮ್ಮನ್ನ ಆ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು, ಶಿವು ಮಾವಂಗೆ ನಾನು ಹೇಳ್ತೀನಿ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಪಾರು ಅವರು ಹೇಳ್ತಾರೆ. ಈ ಕಡೆ ಕರ್ಣ ಅವ್ರ ಮನೇಲಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಇರ್ತಾರೆ. ಶಾಂತಿ ಅವರು ಎಲ್ಲರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿದ್ದು ಎಷ್ಟು ಚೆನ್ನಾಗಿತ್ತಲ್ವಾ, ದೇವಿ ಮೈ ಮೇಲೆ ಬಂದಿರೋದು ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿತ್ತು ಅಂತ ಎಲ್ಲರೂ ಮಾತಾಡ್ಕೊಂಡಿರ್ತಾರೆ. ಆಗ ನಿತ್ಯ ಅವ್ರಿಗೆ ತುಂಬಾನೇ ಟೆನ್ಷನ್ ಆಗಿರುತ್ತೆ. ಆಗ ನಿತ್ಯ ಅವರು, ಅಯ್ಯೋ ದೇವಿ ಹೇಳಿತು, ನಾನು ಅನ್ಕೊಂಡಿದ್ದನ್ನ ಬಿಡ್ಬೇಡ, ಹಾಗಾದ್ರೆ ನಂಗೆ ತೇಜಸ್ ಸಿಗ್ತಾನ, ಇರೋ ವಿಷಯನ ಮನೆಯವ್ರ ಮುಂದೆ ಹೇಳು ಅಂತ ಹೇಳಿತ್ತು, ನಾನು ನಿಜ ಹೇಳೇ ಬಿಡ್ತೀನಿ, ನನ್ನ ಮನ್ಸಲ್ಲಿರೋದನ್ನ ದೇವಿ ಹೊರಗಡೆ ಹಾಕಿದ್ದಾಳೆ, ನಾನು ತಾಯಿ ಆಗ್ತಿರೋದು ತೇಜಸ್ಗೆ ಅಥವಾ ನಾನು ಕಾರಣಗಲ್ಲ ಅಂತ ಮನೆಯವ್ರ ಮುಂದೆ ಹೇಳ್ಬಿಡ್ಲಾ, ಹೇಳಿದ್ರೆ ಮಾತ್ರ ಎಲ್ಲ ಒಳ್ಳೇದಾಗುತ್ತೆ, ಆಗ ತೇಜಸ್ ಸಿಗ್ತಾನೆ, ಅಂದ್ರೆ ತೇಜಸ್ ನೀನ್ ಸಿಕ್ಕಿದ್ಮೇಲೆ ನಾನೆಲ್ಲ ವಿಷಯ ಮನೆಯವ್ರಿಗೆ ಹೇಳ್ಬೇಕು ಅಂತ ಇದ್ದೆ, ಆಗ ದೇವಿ ಹೇಳಿರೋ ಪ್ರಕಾರ ನಾನು ಮನೆಯವ್ರಿಗೆ ಹೇಳ್ತೀನಿ ಅಂತ ಮನೆಯವ್ರಿಗೆ ಹೇಳೋದಕ್ಕೆ ಹೋಗ್ತಾರೆ. ಆಗ ಕರ್ಣ ಅವರು, ನಿತ್ಯ ಅವ್ರೆ ಏನ್ ಮಾತಿದ್ದೀರಾ ನೀವು? ಆಗ ನಿತ್ಯ ಅವರು, ಇಲ್ಲ ಕರ್ಣ ಅವರೇ, ನಾನು ಮನೆಯವ್ರ ಹತ್ರ ನಿಜ ಹೇಳ್ತೀನಿ, ನಿಮ್ಮ ಮದ್ವೆ ಆಗಿಲ್ಲ, ಆದ್ರೆ ನಾನು ತಾಯಿ ಆಗ್ತಿರೋದು ತೇಜಸ್ಗೆ, ಇನ್ನು ಎಷ್ಟು ದಿವಸ ಈ ವಿಷಯನ ಮುಚ್ಚಿಟ್ಕೊಡ್ಲಿ, ದೇವಿ ಹೇಳಿದ್ದು ಕೇಳಿಸ್ಕೊಂಡ್ರ, ಯಾವತ್ತಾದ್ರೂ ಒಂದ್ ದಿವಸ ಗೊತ್ತಾಗ್ಲೇಬೇಕು, ದೇವಿ ಹೇಳಿದ್ದು ಎಲ್ಲಾರ್ಗು ಹೇಳ್ಬಿಡು ಸತ್ಯನ ಅಂತ ಹೇಳಿದ್ದಾರೆ. ಆಗ ಕರ್ಣ ಅವರು, ದಯವಿಟ್ಟು ನಿತ್ಯ ಅವರೇ ಆತರ ಮಾಡಕ್ ಹೋಗ್ಬೇಡಿ, ತೇಜಸ್ ಖಂಡಿತವಾಗ್ಲೂ ಸಿಗ್ತಾನೆ, ಅವನ್ನ ನಾನು ಹುಡ್ಕೊಂಡ್ ಬರ್ತೀನಿ, ಖಂಡಿತವಾಗ್ಲೂ ಅವ್ನ ಹುಡ್ಕೊಂಡ್ ಬಂದ್ಮೇಲೆ ಎಲ್ಲ ವಿಷಯನ ಮನೆಯವ್ರಿಗೆ ಹೇಳೋಣ, ಮನೆಯವ್ರಿಗೆ ಯಾವುದೇ ಕಾರಣಕ್ಕೂ ವಿಷಯನ ಹೇಳ್ಬೇಡಿ, ಮೊದ್ಲೇ ಶಾಂತಿ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂತಾರೆ. ಆಗ ನಿತ್ಯ ಅವರು, ಕರ್ಣ ಅವರೇ ಎಷ್ಟು ದಿವಸ ಅಂತ ನಾನು ಸತ್ಯನ ಮುಚ್ಚಿಡ್ಲಿ. ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.